ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ದೇವತೆಗಳೆಲ್ಲ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಪೂರ್ವಾವತಾರಗಳಲ್ಲಿ ದೇವರು ಮಾಡಿದ ಉಪಕಾರ ಅನುಗ್ರಹಗಳನ್ನೆಲ್ಲ ಸ್ಮರಿಸಿ ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ ದೇವತೆಗಳು. ಕೃತಜ್ಞತೆಯೊಂದಿಗೆ ಪ್ರಾರ್ಥನೆ ಇರಬೇಕು. ಪೂರ್ವದಲ್ಲಿ ಮಾಡಿದ ಉಪಕಾರವನ್ನು ಮರೆತು ಪ್ರಾರ್ಥನೆಯನ್ನು ಮಾಡಬಾರದು ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾರೆ ದೇವತೆಗಳು. ಮತ್ತೊಂದು ಮಾತನ್ನು ದೇವತೆಗಳು ಭಗವಂತನಲ್ಲಿ ಸಮರ್ಪಣೆ ಮಾಡುತ್ತಾರೆ. ತ್ವಯಾ ಪುರಾ ಕರ್ಣಪುಟಾದ್ವಿನಿರ್ಮಿತೌ ಮಹಾಸುರೌ ತೌ ಮಧುಕೈಟಭಾಖ್ಯೌ ಪ್ರಭಂಜನಾವೇಶವಶತ್ವದಾಜ್ಞಯ ಬಲೋದ್ಧತಾವಾಶು ಜಲೇಭ್ಯವರ್ಧತಾಂ. ಮಧು ಮತ್ತು ಕೈಟಭ ಅಂತ ಇಬ್ಬರು ಅಸುರರು, ಪ್ರಸಿದ್ಧರಾದ ಅಸುರರು. ಭಗವಂತನಿಗೆ ಮಧುಸೂದನ, ಕೈಟಭಾರಿ ಅಂತ ಅಲ್ಲಲ್ಲಿ ಪುರಾಣಗಳಲ್ಲಿ ವರ್ಣನೆ ಮಾಡೋದುಂಟು. ಮಧುಸೂದನಾಯ ನಮಃ ಅಂತ 24 ನಾಮಗಳನ್ನು ಉಚ್ಚಾರಣೆ ಮಾಡುವಾಗ ನಾವು ಹೇಳ್ತೇವೆ. ಆ ಮಧು ಕೈಟಭ ಇವರು ಪರಮಾತ್ಮನ ಕರ್ಣದಿಂದಲೇ ಹುಟ್ಟಿದವರು. ದೇವರೇ ಹುಟ್ಟಿಸಿದ್ದಾನೆ ಇವರನ್ನು. ದೇವತೆಗಳನ್ನು ಭಗವಂತ ಹುಟ್ಟಿಸ್ತಾನೆ. ದಾನವರು ಭಗವಂತನಿಗೆ ಬೇಡಾದವರು, ಅವರೆಲ್ಲ ತಮ್ಮಷ್ಟಕ್ಕೆ ತಾವೇ ಹುಟ್ಟಿದವರು ಅಂತ ತಿಳಿಯೋದಲ್ಲ. ಎಲ್ಲರನ್ನೂ ಭಗವಂತನೇ ಸೃಷ್ಟಿ ಮಾಡೋದು. ಮಧುಕೈಟಭರು ಕೂಡ ಪರಮಾತ್ಮನ ಕರ್ಣದಿಂದ ಹುಟ್ಟಿದ್ದಾರೆ. ಪುರಾಣಗಳ ಅಧ್ಯಯನ ಬಹಳ ವಿಶಿಷ್ಟವಾದ ಕ್ರಮದಲ್ಲಿ ನಡೆಯಬೇಕು. ವೇದವ್ಯಾಸದೇವರು ಪುರಾಣಗಳಲ್ಲಿ ಒಂದೊಂದು ಕಡೆಗೆ ಒಂದೊಂದು ವಿಷಯಗಳನ್ನು ಹೇಳಿರ್ತಾರೆ. ಅವುಗಳೆಲ್ಲವನ್ನು ಕ್ರೋಢೀಕರಣ ಮಾಡಿ ಒಟ್ಟು ಸೇರಿಸಿಕೊಂಡು ನಾವು ಮಥಿತಾರ್ಥವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು, ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದ್ದೇ ಇದಕ್ಕೋಸ್ಕರ. ಅನೇಕ ಪುರಾಣಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಹೇಳಿದಂತಹ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಇದಮಿತ್ತಮ್ಮಂತ ನಿರ್ಣಯ ಮಾಡಿಕೊಳ್ಳುವ ಯೋಗ್ಯತೆ ನಮ್ಮಂತಹ ಸಾಮಾನ್ಯರಿಗೆ ಇಲ್ಲ ಅನ್ನೋದಕ್ಕೋಸ್ಕರನೇ ಮಥಿತಾರ್ಥವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತಹ ಅರ್ಥಗಳನ್ನು ಕೂಡ ಚೆನ್ನಾಗಿ ತಿಳಿಯಬೇಕಾದರೆ ವ್ಯಾಖ್ಯಾನಕಾರರ ಸಹಕಾರ, ಉಪಕಾರ, ಅನುಗ್ರಹ ಬಹಳ ಅವಶ್ಯಕವಾದದ್ದು. ಈ ದೃಷ್ಟಿಯಲ್ಲಿ ಮಹಾಭಾರತದ
ತಾತ್ಪರ್ಯ ನಿರ್ಣಯದ ಈ ವಾಕ್ಯವನ್ನು ನೋಡಿದರೆ ಕರ್ಣಪುಟಾದ್ವಿನಿರ್ಮಿತೌ ಅಥವಾ ಕರ್ಣಪುಟಾದ್ವಿನಿಸೃತೌ ಎಂಬ ಮಾತನ್ನು ನಾವು ಕಾಣುತ್ತೇವೆ. ಆದರೆ ಮಾರ್ಕಾಂಡೇಯ ಪುರಾಣದಲ್ಲಿ ಹೇಳುವಾಗ ವಿಷ್ಣುಕರ್ಣಮಲೋದ್ಭೂತೌ ಹಂತುಂ ಬ್ರಹ್ಮಾಣಮುದ್ಯತೌ, ಪರಮಾತ್ಮನ ಕಿವಿಯಲ್ಲಿರುವಂತಹ ಮಲದಿಂದ ಹುಟ್ಟಿದವರು ಅಂತ. ಬ್ರಾಹ್ಮ ಪುರಾಣದಲ್ಲಿ ಒಂದು ವಚನ ಇದೆ, ತದಾ ಕರ್ಣಮಲೋದ್ಭೂತೌ ದಾನವೌ ಮಧುಕೈಟಭೌ. ಮಾರ್ಕಾಂಡೇಯ ಪುರಾಣ ಹಾಗೂ ಬ್ರಾಹ್ಮ ಪುರಾಣಗಳ ಅವಲೋಕನ ಮಾಡಿದರೆ ಭಗವಂತನ ಕರ್ಣದಲ್ಲಿರುವ ಮಲ ಹೊಲಸು, ಅದರಿಂದ ಹುಟ್ಟಿದವರು ಮಧುಕೈಟಭರು ಅಂತ. ಹಯಶೀರ್ಷ ಪಂಚರಾತ್ರ ಎಂಬ ಗ್ರಂಥ ಇದೆ. ಅದನ್ನು ಜನಾರ್ದನ ಭಟ್ಟರು ವ್ಯಾಖ್ಯಾನ ಮಾಡುವಾಗ ಉದಾಹರಣೆ ಮಾಡಿ ಹೇಳುತ್ತಾರೆ, ಪರಮಾತ್ಮನ ಕರ್ಣದಲ್ಲಿ ಘರ್ಮಬಿಂದು, ಬಿಸಿಲಿನಿಂದ ಬೆವರು ಬಿಟ್ಟಾಗ ಬೆವರಿನ ಹನಿಗಳು, ಅದರಿಂದ ಈ ಮಧುಕೈಟಭರ ಉತ್ಪತ್ತಿ ಆಯಿತು ಅಂತ ಹಯಗ್ರೀವ ಪಂಚರಾತ್ರ ಎಂಬ ಗ್ರಂಥದಲ್ಲಿ ಹೇಳ್ತಾರೆ. ಜನಾರ್ದನ ಭಟ್ಟರು ಈ ಎಲ್ಲ ವಿಚಾರಗಳನ್ನು ಸೇರಿಸಿ ಒಂದು ಸೂತ್ರದಲ್ಲಿ ಪೋಣಿಸ್ತಾರೆ. ಕಿವಿಯಿಂದ ತಾತ್ಪರ್ಯ ನಿರ್ಣಯದಲ್ಲಿದೆ, ಕಿವಿಯಲ್ಲಿರುವ ಮಲದಿಂದ ಬ್ರಹ್ಮಪುರಾಣ ಹಾಗೂ ಮಾರ್ಕಾಂಡೇಯ ಪುರಾಣದಲ್ಲಿದೆ, ಬೆವರಿನ ಹನಿಯಿಂದ ಪಂಚರಾತ್ರದಲ್ಲಿದೆ. ಜನಾರ್ದನ ಭಟ್ಟರು ಎಲ್ಲವನ್ನು ಪೋಣಿಸಿ ಹೇಳ್ತಾರೆ, ಕಿವಿಯಲ್ಲಿರುವ ಬೆವರಿನ ಹನಿಯ ರೂಪದಲ್ಲಿರುವ ಹೊಲಸಿನಿಂದ ಮಧುಕೈಟಭರ ಉತ್ಪತ್ತಿ ಅಂತ. ಹೀಗಾಗಿ ಎಲ್ಲ ಗ್ರಂಥಗಳಲ್ಲಿ ಒಂದು ಏಕವಾಕ್ಯತೆಯನ್ನು ನಾವು ಕಾಣಬಹುದು ಅಂತ. ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು, ಈ ನಿರ್ಣಯವನ್ನು ಶ್ರೀಮದ್ ಆಚಾರ್ಯರು ಹೇಳಬಹುದಿತ್ತು, ಕರ್ಣಪುಟಾದ್ವಿನಿರ್ಮಿತೌ, ಮಧುಕೈಟಭರು ಪರಮಾತ್ಮನಿಂದ ಹೇಗೆ ಹುಟ್ಟಿದರು ಅಂದರೆ ಕಿವಿಯಿಂದ ಹುಟ್ಟಿದರು, ಇಷ್ಟನ್ನೇ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಜನಾರ್ದನ ಭಟ್ಟರು ವ್ಯಾಖ್ಯಾನ ಮಾಡುವಾಗ ಪಂಚರಾತ್ರ ಹಾಗೂ ಮಾರ್ಕಾಂಡೇಯ ಬ್ರಾಹ್ಮ ಪುರಾಣಗಳನ್ನೆಲ್ಲ ಸೇರಿಸಿಕೊಂಡು ಕಿವಿಯಲ್ಲಿರುವ ಬೆವರಿನ ಹನಿಯ ರೂಪದೊಳಗಿರುವ ಮಲದಿಂದ ಹುಟ್ಟಿದವರು ಅಂತ ವ್ಯಾಖ್ಯಾನ ಮಾಡಿದರು. ಈ ಮಾತನ್ನು ಸ್ವತಃ ಶ್ರೀಮದಾಚಾರ್ಯರೇ ಹೇಳಬಹುದಿತ್ತಲ್ಲ, ಯಾಕೆ ಹೇಳಲಿಲ್ಲ, ಬರೀ ಕಿವಿಯಿಂದ ಅಂತ ಮಾತ್ರ ಯಾಕೆ ಹೇಳಿದರು ಅಂತ. ನಮ್ಮ ಅಭಿಪ್ರಾಯ ನೋಡಿ, ಪರಮಾತ್ಮನ ಕಿವಿಯಲ್ಲಿರುವಂತಹ ಬೆವರಿನ ಹನಿ, ಆ ಬೆವರಿನ ಹನಿಯ ರೂಪದಲ್ಲಿರುವಂತಹ ಒಂದು ಮಲ ಹೊಲಸು ಅನ್ನೋದು ಇದು ಕೇವಲ ಪ್ರದರ್ಶನಕ್ಕಾಗಿ ಇದ್ದದ್ದು. ನಿಜವಾಗಿ ಭಗವಂತನಿಗೆ ಬಿಸಿಲಿನ ತಾಪ ಉಂಟಾ? ತಾಪದಿಂದ ಬೆವರು ಶ್ರಮದಿಂದ ಬರುವ ನೀರಿನಂತೆ, ತಾಪದಿಂದ ಬರುವ ನೀರಿನಂತೆ ದೇವರಿಗೆ ಬರಬಹುದಾ? ಅದೆಲ್ಲ ಕೇವಲ ನಟನೆ, ಹೊಲಸಂತೂ ಅಲ್ಲವೇ ಅಲ್ಲ ಅದು ಭಗವಂತನ ಶರೀರದಲ್ಲಿ. ಹಾಗಾದರೆ ಭಗವಂತನ ಶರೀರದಲ್ಲಿ ಉಳಿದವರಂತೆ ತಾಪದಿಂದ ಶ್ರಮದಿಂದ ಬೆವರು ಬಂದು ಅದು ನಿಜವಾದ ಹೊಲಸಾಗಿ ಅದರಿಂದ ಇವರು ಹುಟ್ಟಿದರು ಅಂತ ತಿಳಿಯಬೇಡಿ. ಪರಮಾತ್ಮನಿಗೆ ಶ್ರಮವೂ ಇಲ್ಲ, ಶ್ರಮದಿಂದ ಬಂದಂತಹ ಬೆವರಿನ ಹನಿ ಅಲ್ಲ, ಅದು ಹೊಲಸಂತೂ ಅಲ್ಲವೇ ಅಲ್ಲ. ಕೇವಲ ತನ್ನ ಸಂಕಲ್ಪದಂತೆ ಮಧುಕೈಟಭರನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಪರಮಾತ್ಮ ಆ ಬೆವರಿನ ಹನಿಯನ್ನು ತೋರಿಸಿ, ಆ ಬೆವರಿನ ಹನಿಯ ರೂಪದಲ್ಲಿ ಹೊಲಸಿದ್ದಂತೆ ಪರಮಾತ್ಮ ತೋರಿಸಿ ಪ್ರಾಕೃತವಾದ ಹೊಲಸನ್ನು ತನ್ನ ಕಿವಿಯಲ್ಲಿ ತಾನಿಟ್ಟುಕೊಂಡು ಅದರಿಂದ ಅವರನ್ನು ಹುಟ್ಟಿಸಿದ್ದು. ಅವನ ಕಿವಿ ಅಪ್ರಾಕೃತವಾದದ್ದು, ಸ್ವಾಭಾವಿಕವಾದ ದೋಷಗಳು ಅವನ ದೇಹಕ್ಕೆ ಸರ್ವಥಾ ಇಲ್ಲ. ತಾನೇ ತಾನು
ಇಡೀ ಜಗತ್ತಿನ ಸೃಷ್ಟಿಗಾಗಿ ಪ್ರಕೃತಿಯನ್ನೇ ಹೊಟ್ಟೆಯಲ್ಲಿ ಹಾಕಿಕೊಂಡು ಪ್ರಕೃತಿಯಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡಿದಂತೆ ತಾನೇ ತಾನು ಪ್ರಾಕೃತವಾದ ಆ ವಸ್ತುವನ್ನು, ಅವರ ಶರೀರಕ್ಕೆ ಬೇಕಾದ ವಸ್ತುವನ್ನು ಕಿವಿಯಲ್ಲಿಟ್ಟುಕೊಂಡು ಅದರಿಂದ ಹುಟ್ಟಿಸಿದ್ದೇ ಹೊರತು ಸಹಜವಾಗಿ ಅವನ ಕಿವಿಯಲ್ಲಿಯೇ ಬಂದ ಹೊಲಸು ದೋಷಾಂತ ಭಾವಿಸಬೇಡಿ ಅಂತ ತಿಳಿಸೋದಕ್ಕೋಸ್ಕರ ಶ್ರೀಮದಾಚಾರ್ಯರು ಆ ಹೆಸರನ್ನೇ ಹೇಳದೆ ಕಿವಿಯಿಂದ ಹುಟ್ಟಿದವರು ಅಂತ ಆ ರೀತಿ ಹೇಳೋದರಿಂದ ದೋಷ ಕಿವಿಯಲ್ಲಿ ಸಹಜವಾದದ್ದು ಇಲ್ಲ ಅಂತ ಶ್ರೀಮದಾಚಾರ್ಯರು ಸೂಚನೆ ಮಾಡಿದ್ದಾರೆ ಎಂಬುದಾಗಿ ನಾವಿಲ್ಲಿ ಭಾವಿಸಬಹುದು. ಕೆಲವು ಸಂಗತಿಗಳನ್ನು ಮಾತನಾಡಿ ನಿರ್ಣಯ ಮಾಡ್ತಾರೆ ಶ್ರೀಮದಾಚಾರ್ಯರು, ಕೆಲವು ಸಂಗತಿಗಳನ್ನು ಮಾತಾಡದೆ ಮೌನದಿಂದ ನಿರ್ಣಯ ಮಾಡ್ತಾರೆ. ಕರ್ಣ ಪುಟ ಸಂಬದ್ಧ ಘರ್ಮ ಬಿಂದು ರೂಪ ಮಲಾತ್ ಅಂತ ಹೇಳದಂತೆ ಮೌನವಾಗಿದ್ದು ಕರ್ಣಪುಟಾತ್ ಇಷ್ಟನ್ನೇ ಹೇಳುವ ಮೂಲಕ ಸಹಜ ದೋಷಗಳು ಭಗವಂತನ ಕಿವಿಗೆ ಇಲ್ಲ ಅನ್ನುವ ತಥ್ಯವನ್ನು ಶ್ರೀಮದಾಚಾರ್ಯರು ನಮ್ಮೆಲ್ಲರ ಮನಸ್ಸಿಗೆ ತಿಳಿಯುವಂತೆ ಸೂಚನೆ ಮಾಡಿದ್ದಾರೆ ಅಂತ ನಾವಿಲ್ಲಿ ಭಾವಿಸಬಹುದು. ಈ ಸಂದರ್ಭದಲ್ಲಿ ನಮ್ಮ ಗುರುಗಳ ಸ್ಮರಣೆಯನ್ನು ಮಾಡುತ್ತೇವೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ನಮ್ಮ ಗುರುಗಳ ಅನುಗ್ರಹದಿಂದ ಮುದ್ರಣವಾಗ್ತಾ ಇದೆ. 16 ವ್ಯಾಖ್ಯಾನಗಳಿಂದ ಸಹಿತವಾಗಿ ಶ್ರೀಮಠದಿಂದ ವಿಶ್ವಮಧ್ವ ಮಹಾಪರಿಷತ್ತಿನಿಂದ ಮುದ್ರಣವಾಗ್ತಾ ಇದೆ. ಅನೇಕ ವ್ಯಾಖ್ಯಾನಗಳು, ಇಂತಹ ವಿವಿಧ ಜ್ಞಾನಿಗಳ ಮಹಾನುಭಾವರ ವ್ಯಾಖ್ಯಾನಗಳು ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ವಿದ್ವಾಂಸರ ಮನೆಗಳಲ್ಲಿ, ಸದ್ಗೃಹಸ್ಥರ ಮನೆಗಳಲ್ಲಿ ಇದ್ದಂಥದ್ದನ್ನು ನಮ್ಮ ಗುರುಗಳು ಆಗಿನ ಕಾಲದಲ್ಲಿ, ಇವತ್ತಿನ ಈ ಅನೇಕ ಸೌಕರ್ಯಗಳು ಯಾವುದೂ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ಮನೆಗಳಿಗೆ ಹೋಗಿ ಹುಡುಕಿ ಆ ಎಲ್ಲ ಗ್ರಂಥಗಳನ್ನು ಸಂಗ್ರಹ ಮಾಡಿ ಒತ್ತಟ್ಟಿಗೆ ಶೇಖರಣೆ ಮಾಡಿ ನಮ್ಮೆಲ್ಲರ ಅನುಗ್ರಹಕ್ಕಾಗಿ ನೀಡಿದ್ದಕ್ಕೆ ಇವತ್ತು ಶ್ರೀಮದಾಚಾರ್ಯರ ಭಾವವನ್ನು ಹಾಗೂ ಇನ್ನನೇಕ ಟೀಕಾ ಟಿಪ್ಪಣಿಗಳ ಗ್ರಂಥಗಳನ್ನು ಸಂಗ್ರಹ ಮಾಡಿದ್ದಾರೆ. ಆ ಎಲ್ಲ ಟೀಕೆಯ ಭಾವಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೇರವಾಗಿ ಅವರು ಉಪದೇಶ ಮಾಡಿ ನಮಗೆ ಅನುಗ್ರಹ ಮಾಡುವುದು ಒಂದಾದರೆ, ಈ ತರಹದ ಗ್ರಂಥಗಳನ್ನು ನೀಡುವ ಮೂಲಕವಾಗಿಯೂ ನಮಗೆ ಪರಮೋಪಕಾರ ಮಾಡಿದ್ದಾರೆ, ಪರಮಾನುಗ್ರಹ ಮಾಡಿದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಆ ಎಲ್ಲ ವ್ಯಾಖ್ಯಾನಗಳನ್ನು ನಮಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಸಂಶೋಧಕರಾದ ಇಬ್ಬರು ವಿದ್ವಾಂಸರು, ಪಂಡಿತ ಜಯತೀರ್ಥಾಚಾರ್ಯ ಪುರಾಣಿಕ, ಪಂಡಿತ ಶ್ರೀನಿವಾಸ ತೀರ್ಥಾಚಾರ್ಯ, ಈ ಎಲ್ಲ ವ್ಯಾಖ್ಯಾನಗಳ ಶೋಧನೆ ಮಾಡುವುದರ ಜೊತೆಗೆ ಈ ಅನೇಕ ಪುರಾಣಗಳ, ಮಹಾಭಾರತದ, ಪಂಚರಾತ್ರದ ಹಾಗೂ ವಿವಿಧ ಪುರಾಣಗಳಲ್ಲಿ ಬರುವ ಮಾಸ ಮಹಾತ್ಮ್ಯ, ಕ್ಷೇತ್ರ ಮಹಾತ್ಮ್ಯಾದಿಗಳ ಮೂಲೆಗಳಲ್ಲಿರುವಂತಹ ಕಥೆಗಳನ್ನು, ಅನೇಕ ಪ್ರಮಾಣಗಳನ್ನು ಉದಾಹರಣೆ ಮಾಡಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಆಡುವಂತಹ ಒಂದೊಂದು ಮಾತುಗಳು ಎಷ್ಟು ಆಧಾರಪೂರ್ಣವಾದದ್ದು ಅಂತನ್ನುವ ಒಂದು ಮಾಹಿತಿಯನ್ನು ನೀಡುವುದಕ್ಕೆ ವಿಶೇಷ ಪರಿಶ್ರಮ ಪಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಈ ಪ್ರಮಾಣ ವಚನಗಳನ್ನು ನೋಡಿದರೆ ಪರಮಾನಂದವಾಗುತ್ತೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಒಂದು ಮಾತನಾಡೋದಕ್ಕೆ ಹಿಂದೆ ಎಷ್ಟು ಪುರಾಣಗಳ ಇತಿಹಾಸಗಳ ಬೆಂಬಲ ಇರುತ್ತೆ ಅಂತ. ಅದು ಶ್ರೀಮದಾಚಾರ್ಯರ ಸರ್ವಜ್ಞತ್ವಕ್ಕೆ ಒಂದು ಕನ್ನಡಿಯಂತೆ. ಶ್ರೀಮದಾಚಾರ್ಯರ ಸರ್ವಜ್ಞತ್ವವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮ್ಮದಲ್ಲ, ಮಹಾನುಭಾವರು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಸಾಮಾನ್ಯವಾಗಿ ನಾವು ಊಹಿಸಿಕೊಳ್ಳಬಹುದು, ಯಸ್ತತ್ ಪ್ರಸಾದಾದ ಅಖಿಲಾಂಶ್ಚ ವೇದಾನ್ ಸಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್. ವೇದವ್ಯಾಸದೇವರ ಕೃಪೆಯಿಂದ ಎಲ್ಲ ವೇದಗಳ, ಇತಿಹಾಸ ಪುರಾಣಗಳ ಅಧ್ಯಯನವನ್ನು ಮಾಡಿ ಅವುಗಳೆಲ್ಲವುಗಳನ್ನು ಆಲೋಡನೆ ಮಾಡಿ ನಿರ್ಣಯ ಮಾಡಿ ನಿಮಗೆ ಉಪದೇಶ ಮಾಡಿದ್ದೇವೆ ಅಂತ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಆ ರೀತಿ ಮಧುಕೈಟಭರ ಉತ್ಪತ್ತಿ. ಬ್ರಾಹ್ಮಪುರಾಣದಲ್ಲಿ ಬಂದ ಈ ವಚನಕ್ಕೆ ಶಾಂತನವಿ ಅನ್ನುವ ಒಂದು ಟೀಕೆಯಲ್ಲಿ ಕೈಟಭ ಶಬ್ದದ ವ್ಯುತ್ಪತ್ತಿಯನ್ನು ತೋರಿಸ್ತಾರೆ.
ಕೀಟಸ್ಯ ಭಾ ಯಸ್ಯ ತತ್ ಕೀಟಭಂ ಮಲಂ ತತ್ರ ಭವಃ ಕೈಟಭಃ ಅಂತ ಬ್ರಹ್ಮಪುರಾಣ ಹೇಳಿದೆ. ಪರಮಾತ್ಮನ ಕಿವಿಯಲ್ಲಿರುವ ದೇವರು ಪ್ರದರ್ಶನಕ್ಕಾಗಿ ತಂದಿಟ್ಟ ಮಲದಿಂದ ಹುಟ್ಟಿದವರು ಮಧುಕೈಟಭರು. ಅದು ಕೈಟಭ ಶಬ್ದದಿಂದ ಬರುತ್ತೆ ಅಂತ. ಕೀಟ ಭಾ ಅಂದರೆ ಅದರದ್ದೇ ಆದಂತಹ ಒಂದು ತರಹದ ಹೊಳಪು, ಒಂದು ಕೀಟದಂತೆ ತೋರುವ ವಸ್ತು, ಹೊಳದಂತೆ ತೋರುವ ವಸ್ತು, ಅದು ಮಲ, ಹೊಲಸು, ಅದು ಕೀಟಭ. ಅಲ್ಲಿ ಹುಟ್ಟಿದ್ದಕ್ಕೆ ಅವನು ಕೈಟಭ ಎಂಬುದಾಗಿ ಕರೆಯಲ್ಪಡ್ತಾನೆ. ಈ ಮಧು ಮತ್ತು ಕೈಟಭರನ್ನು ಸೃಷ್ಟಿ ಮಾಡಿದ ದೇವರು ಸುಮ್ಮನಿರಲಿಲ್ಲ, ವಾಯುದೇವರನ್ನು ಕರೆದು ಆಜ್ಞೆ ಮಾಡ್ತಾನೆ. ವಾಯುದೇವರೇ, ಈ ಮಧುಕೈಟಭರಲ್ಲಿ ಪ್ರವೇಶ ಮಾಡಿ ಅಂತ. ಯಾಕೆ ಅಂದರೆ ದೈತ್ಯರಿಗೂ ಕೂಡ ಅಸುರರಿಗೂ ಕೂಡ ಶಕ್ತಿ ಬರಬೇಕು ಅಂತಾದರೆ ವಾಯುದೇವರ ಅನುಗ್ರಹ ಅವರಿಗೂ ಬೇಕು, ವಾಯುದೇವರ ಸನ್ನಿಧಾನ ಬೇಕು. ಅನುಗ್ರಹ ಅನ್ನುವ ಅಭಿಪ್ರಾಯ ಉದ್ಧಾರಕ್ಕೋಸ್ಕರ ಮಾಡುವ ಅನುಗ್ರಹ, ಆ ರೀತಿಯ ಅನುಗ್ರಹ ಅಲ್ಲ. ವಾಯುದೇವರ ಸನ್ನಿಧಾನ ವಿಶೇಷದಿಂದ ಅವರಿಗೆ ಬಲ ಬರಬೇಕು. ಇಲ್ಲದೇ ಇದ್ದರೆ ಅಸುರರಿಗೂ ಬಲ ಇಲ್ಲ. ಹೀಗಾಗಿ ಪರಮಾತ್ಮ ವಾಯುದೇವರಿಗೆ ಆಜ್ಞೆ ಮಾಡಿದ, ನೀವು ಪ್ರವೇಶ ಮಾಡಿ ಅಂತ. ಅಂತಹ ಮಧುಕೈಟಭರಿಗೆ ಬ್ರಹ್ಮದೇವರ ವರವೂ ಇದೆ, ಅವರು ಯಾರಿಂದಲೂ ಸಾಯಬಾರದು ಅಂತ. ಬ್ರಹ್ಮದೇವರಿಗೂ ದೇವರೇ ಕರೆದು ಆಜ್ಞೆ ಮಾಡ್ತಾನೆ. ಬ್ರಹ್ಮ ವಾಯು ಇಬ್ಬರನ್ನೂ ಕರೆದು, ಬ್ರಹ್ಮದೇವರೇ, ಇವರಿಬ್ಬರೂ ತಪಸ್ಸು ಮಾಡ್ತಾರೆ, ಅವರಿಗೆ ನೀವು ವರ ಕೊಡಿ, ಅವಧ್ಯರಾಗಬೇಕು ಅನ್ನುವ ವರ ಕೊಡಿ. ಅದರಿಂದ ಅವರು ಬಹಳ ಉನ್ಮತ್ತರಾಗ್ತಾರೆ. ಉನ್ಮತ್ತರಾಗಿ ತಮ್ಮ ಎಲ್ಲ ಪರಾಕ್ರಮವನ್ನು ಉಪಯೋಗಿಸಿ ಯುದ್ಧ ಮಾಡ್ತಾರೆ. ಅಷ್ಟಾದರೂ ಅವರನ್ನು ಸೋಲಿಸಿ ನಾನು ಸಂಹಾರ ಮಾಡ್ತೇನೆ. ಆ ರೀತಿ ಕ್ರೀಡೆ ಮಾಡಬೇಕು ಅಂತ ನನಗೆ ಇಚ್ಛೆಯಾಗಿದೆ, ಅದಕ್ಕೋಸ್ಕರ ನೀವು ವರ ಕೊಡಿ ಅಂತ ಹೇಳಿಕೊಡಿಸ್ತಾನೆ. ಕೆಲವು ಸಂದರ್ಭಗಳಲ್ಲಿ ಶಕ್ತಿಯನ್ನು ತೋರಿಸೋದಕ್ಕೆ ಹೇಳ್ತಾರಲ್ಲ ಪರಾಕ್ರಮಿಗಳು, ನಿಂದು ಏನು ಶಕ್ತಿ ಇದೆ ಎಲ್ಲ ಪ್ರಯೋಗ ಮಾಡು, ನನ್ನ ಜೊತೆಗೆ ಯುದ್ಧ ಮಾಡು, ಆಗಲೂ ನಾನು ನಿನ್ನನ್ನು ಸೋಲಿಸ್ತೇನೆ ಅಂತ. ಅದು ತಾನೇ ಪರಾಕ್ರಮದ ನಿಜವಾದ ವೈಭವ. ಶ್ರೀಮದ್ ಆಚಾರ್ಯರು ತಮ್ಮ ಶಿಷ್ಯರ ಜೊತೆಗೆ ಮಾತನಾಡುವಾಗ ಹೇಳ್ತಾರೆ, ನಿಮ್ಮ ಶಕ್ತಿ ಏನಿದೆ ಅದನ್ನೆಲ್ಲ ಪ್ರಯೋಗ ಮಾಡಿ ಅಂತ ನನ್ನ ಆಜ್ಞೆ ಇದೆ. ಅವರು ಎಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಿದರೂ ಶ್ರೀಮದಾಚಾರ್ಯರ ಒಂದು ಬೆರಳನ್ನು ಆಚೆ ಈಚೆ ಸರಿಸಲಿಕ್ಕಾಗೋದಿಲ್ಲ. ಶ್ರೀಮದಾಚಾರ್ಯರು ಸುಮ್ಮನೆ ಅವರ ಶರೀರದ ಮೇಲೆ ಒಂದು ಬೆರಳಿಟ್ಟರೆ ಅದನ್ನು ಎತ್ತಲಿಕ್ಕಾಗೋದಿಲ್ಲ. ಸೌಮೇರವಂ ಗೌರವಂ ಆವಹಂತಿ ತವಾಂಗಮಂಗಾಂಗುಲ ಯಶ್ಚ ನೊಂಗೆ. ಈ ರೀತಿ ಅಂದರೆ ನಿಮ್ಮ ಶಕ್ತಿಯನ್ನು ಎಲ್ಲ ಪ್ರಯೋಗ ಮಾಡಿ ಅಂತ ಹೇಳಿದಾಗಲೂ ಅವರು ಎಲ್ಲ ಪ್ರಯೋಗ ಮಾಡಿದರೂ ಶ್ರೀಮದಾಚಾರ್ಯರನ್ನು ಕದಲಿಸಲಿಕ್ಕಾಗಲಿಲ್ಲ. ಶ್ರೀಮದಾಚಾರ್ಯರು ಒಂದು ಬೆರಳಿಟ್ಟರೆ ಅವರಿಗೆ ಮಾತ್ರ ಅಂತಹ ಭಾರವಾಗಿದೆ ಅಂತ ಉದಾಹರಣೆ ಕೊಟ್ಟದ್ದು. ಯಾಕೆ ಅಂದರೆ ವ್ಯಕ್ತಿಯ ಬಲದ ಪರೀಕ್ಷೆ ಆಗೋದು ಆವಾಗ. ಹಾಗೆ ಪರಮಾತ್ಮ ಹೇಳ್ತಾನೆ, ಭಗವಂತನ ಬಲ ಅನಂತವಾದ ಬಲ. ಆ ಅನಂತವಾದ ಬಲವನ್ನು ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಚಿಂತನೆ ಮಾಡುವುದಕ್ಕೋಸ್ಕರ ಭಕ್ತರಿಗೆ ಸ್ವಲ್ಪ ಅನುಕೂಲವಾಗಲಿ ಅಂತ ಪರಮಾತ್ಮ ತನ್ನ ಬಲ, ಜ್ಞಾನ, ಔದಾರ್ಯ ಮೊದಲಾದ ಗುಣಗಳ ಆವಿಷ್ಕಾರವನ್ನು ಆಗಾಗ ಸ್ವಲ್ಪ ಸ್ವಲ್ಪ ಮಾಡ್ತಾನಷ್ಟೇ. ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ಸ್ಮರಣೆ ಮಾಡೋದಕ್ಕೆ ಅನುಕೂಲವಾಗಲಿ ಅನ್ನೋದಕ್ಕೋಸ್ಕರ ಅವತಾರ ಮಾಡೋದು, ತನ್ನ ಗುಣಗಳ ಅಭಿವ್ಯಕ್ತಿ ಮಾಡೋದು. ಹೀಗಾಗಿ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ, ಇವರಿಗೆ ಅವಧ್ಯರಾಗಬೇಕು ಅಂತ ನೀವು ವರ ಕೊಡಿ. ವಾಯುದೇವರಿಗೆ ಹೇಳಿದ, ನೀವು ಅವರಿಬ್ಬರಲ್ಲಿ ಪ್ರವೇಶನೇ ಮಾಡಿ ಅಂತ. ಹೀಗಾಗಿ ವಾಯುದೇವರ ಆವೇಶ, ಬ್ರಹ್ಮದೇವರ ವರ, ಅವರಿಗೆ ಭಯಂಕರವಾಗಿರತಕ್ಕಂತಹ ಬಲ ಬಂದು ಆ ಬಲದಿಂದ ಭಾರೀ ಉನ್ಮತ್ತರಾಗಿದ್ದಾರೆ. ಅವರಿಗೆ ಬಲ ಬಂದದ್ದು ವರದಿಂದ. ಒಂದನ್ನು ಗಮನಿಸಿ, ಸಂಸ್ಕೃತದಲ್ಲಿ ವ ಮತ್ತು ಬಗಳಿಗೆ ಅಭೇದ ಇದೆ, ರ ಮತ್ತು ಲಗಳಿಗೆ ಅಭೇದ ಇದೆ. ವ ರ ಬ ಲ
ಇವರಿಬ್ಬರಿಗೆ ಬಂದದ್ದು ಬಲ ಎದರಿಂದ? ವರದಿಂದ. ವರಲ, ವರದಿಂದ ಬಲ ಬಂದಿದೆ. ಸ್ವಾಭಾವಿಕವಾದ ಬಲ ಅಲ್ಲ ಅದು. ದೇವತೆಗಳಲ್ಲಿ ಸ್ವಾಭಾವಿಕವಾದ ಬಲ ಇರುತ್ತೆ. ಇವರಿಗೆ ವರದಿಂದ, ಆವೇಶದಿಂದ, ಎರಡರಿಂದ ಬಲ ಬಂದದ್ದು. ಅಂತಹ ಬಲಿಷ್ಠರಾದ ಮಧುಕೈಟಭರು ಅವರು ಏನು ಮಾಡಿದ್ದಾರೆ ಅಂತ. ಅಸುರರ ಸ್ವಭಾವವೇ ಹೀಗೆ. ಕೃತಜ್ಞರಾಗೋದು ದೇವತೆಗಳ ಸ್ವಭಾವವಾದರೆ ಕೃತಘ್ನರಾಗೋದು ಅಸುರರ ಸ್ವಭಾವ. ವರ ಕೊಟ್ಟದ್ದು ಯಾರು? ಬ್ರಹ್ಮದೇವರು. ನೀವು ಅವಧ್ಯರಾಗಿ ಯಾರೂ ನಿಮ್ಮನ್ನು ಸಂಹಾರ ಮಾಡೋದು ಬೇಡ ಅಂತ ವರ ಕೊಟ್ಟದ್ದೇ ಮಹಾನುಭಾವರಾದಂತಹ ಬ್ರಹ್ಮದೇವರು. ಆದರೆ ಬ್ರಹ್ಮದೇವರು ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ವೇದಗಳನ್ನು ಉಚ್ಚಾರಣೆ ಮಾಡೋದು ಅಂದರೆ 4 ಮುಖಗಳಿಂದ 4 ವೇದಗಳ ಉಚ್ಚಾರಣೆ ಮಾಡಿದರೆ ವೇದಾಭಿಮಾನಿ ದೇವತೆಗಳು ಪ್ರತ್ಯಕ್ಷರಾಗಿ ಬ್ರಹ್ಮದೇವರ ಸೇವೆಯನ್ನು ಮಾಡಬೇಕು. ಯಾವಾಗಲೂ ವದನರಂಗಪದಸ್ಯ ಚಿರಾಯಯಾಹ. ಬ್ರಹ್ಮದೇವರ ಶ್ರೀಮದಾಚಾರ್ಯರ ವದನರಂಗಪದದಲ್ಲಿ ಹೇಗೆ ಎಲ್ಲ ವಿದ್ಯಾಭಿಮಾನಿ ದೇವತೆಗಳು ನರ್ತನ ಮಾಡ್ತಾ ಇದ್ದರು ಅಂತ ನಾವು ಕೇಳ್ತೇವೆ, ಹಾಗೆ ಸಾಕ್ಷಾತ್ ಬ್ರಹ್ಮದೇವರ ಆ ವದನ ರಂಗಮಂಚದಲ್ಲಿ ಎಲ್ಲ ವಿದ್ಯಾಭಿಮಾನಿ ದೇವತೆಗಳು, ವೇದಾಭಿಮಾನಿ ದೇವತೆಗಳು ನರ್ತನ ಮಾಡಬೇಕು. ಆ ರೀತಿ ಸಕಲ ವೇದಗಳ ಉಚ್ಚಾರಣೆಯನ್ನು ಅವರು ಮಾಡ್ತಾ ಇದ್ದರು. ಪೀಠೇ ರತ್ನೋಪಕ್ಲೃಪ್ತೆ ಎಂಬುದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜಪತೆ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವಸಂಸತ್ಸ್ವಪಿ ತವ ಭಗವನ್ ಅರ್ಚಿತದ್ಯೋವಧೂಷು. ಮೂರ್ತಿಮತ್ಯಃ, ಆ ದೇವತೆಗಳೆಲ್ಲ ಮೂರ್ತಿಮಂತಾಗಿ ಬ್ರಹ್ಮದೇವರ, ವಾಯುದೇವರ ಎದುರಿನಲ್ಲಿ ಅವರ ಸೇವೆಯನ್ನು ಮಾಡ್ತಾರೆ. ಮುಖ್ಯವಾಗಿ ವೇದಾಭಿಮಾನಿಗಳು ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮೀ ದೇವಿ. ಅವಾಂತರ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಇಂದ್ರಾದಿ ದೇವತೆಗಳು, ಇಂದ್ರ, ವಾಯು, ಆದಿತ್ಯಾದಿ ದೇವತೆಗಳು, ಅವರೆಲ್ಲರೂ ಕೂಡ ಬ್ರಹ್ಮದೇವರ ಎದುರಿನಲ್ಲಿ ಸ್ತೋತ್ರವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ ಎಂಬುದಾಗಿ ನಾವು ಕೇಳುತ್ತೇವೆ. ಪುರಾಣಗಳಲ್ಲಿಯೂ ಇದರ ವರ್ಣನೆ ಬಂದಿದೆ. ಅಂತಹ ದೇವತೆಗಳನ್ನೇ ಅಪಹಾರ ಮಾಡಿಕೊಂಡು ಹೋಗ್ತಾರೆ ಈ ಮಧುಕೈಟಭರು. ಬ್ರಹ್ಮದೇವರೇ ತಮಗೆ ವರ ಕೊಟ್ಟದ್ದು. ಅಂತಹ ಬ್ರಹ್ಮದೇವರ ಸೇವೆಗೆ ಅಂತ ಬ್ರಹ್ಮದೇವರ ಎದುರಿನಲ್ಲಿ ಇರುವಂತಹ ಈ ದೇವತೆಗಳನ್ನು, ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ ಮಧುಕೈಟಭರು. ಆಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಸಾಕ್ಷಾತ್ ಪರಮಾತ್ಮ ಅವತಾರವನ್ನು ಮಾಡ್ತಾನೆ ಹಯಗ್ರೀವ ರೂಪದಿಂದ. ಹಯಶೀರ್ಷಃ ತ್ವದಾಜ್ಞೆಯಾ ಬ್ರಹ್ಮವರಾದಬಧ್ಯೌ ಚಿಕ್ರೀಡಿಶಾ ಸಂಭವಯಾ ಮುಖೋದ್ಗತಾನ್ ಸ್ವಯಂಭುವೋ ವೇದಗಣಾನಹರ್ಷತಾಂ ತದಾಭವಸ್ತ್ವಂ ಹಯಶೀರ್ಷ ಈಶ್ವರಃ. ಯಾವಾಗ ಬ್ರಹ್ಮದೇವರು ವೇದೋಚ್ಚಾರಣೆಯನ್ನು ಮಾಡ್ತಾ ಇದ್ರೋ, ಆ ವೇದಾಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಪ್ರತ್ಯಕ್ಷವಾಗ್ತಾ ಇದ್ರೋ, ಅಂತಹ ದೇವತೆಗಳನ್ನು ಇವರು ಅಪಹಾರ ಮಾಡಿಕೊಂಡಾಗ ಭಗವಂತ ಹಯಗ್ರೀವ ರೂಪದಿಂದ ಅವತಾರ ಮಾಡಿದ್ದಾನೆ. ಎಂತಹ ಶ್ರೇಷ್ಠವಾದ ಹಯಗ್ರೀವ ರೂಪ ಅದು. ಮುಖ ಕುದುರೆಯ ಮುಖ, ಸಮಗ್ರವಾದಂತಹ ಶರೀರ, ಪುರುಷಾಕಾರ ಶರೀರ. ಹಯಶೀರ್ಷ, ಹಯಶಿರಾಹ, ಹಯಶೀರ್ಷಃ, ಹಯಗ್ರೀವ ಎಂಬುದಾಗಿ ಆ ಪರಮಾತ್ಮನನ್ನು ಕರೀತಾರೆ. ಕಂಠದವರೆಗೆ ಕುದುರೆಯಂತೆ ಮುಖ ಇರೋದರಿಂದ ಹಯಗ್ರೀವ, ಹಯಶಿರಾಹ, ಹಯಮುಖ, ಹೀಗೆ ಅನೇಕ ಶಬ್ದಗಳಿಂದ ಕರೆಯುವುದುಂಟು. ಅಂತಹ ಹಯಗ್ರೀವ ರೂಪಿಯಾದ ಪರಮಾತ್ಮ ಜ್ಞಾನವನ್ನು ಕೊಡುವುದಕ್ಕೋಸ್ಕರನೇ ಅವತಾರ ಮಾಡಿದಂತಹ ರೂಪ, ಜ್ಞಾನಾವತಾರ. ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡುತ್ತಾರೆ, ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತ ಎಡೆಬಿಡದೆ ಸಜ್ಜನರ ಉದ್ಧಾರಕ್ಕಾಗಿ ಸಕಲ ವೇದಾದಿ ಸಚ್ಚಾಸ್ತ್ರಗಳ ಉಪದೇಶವನ್ನು ಮಾಡ್ತಾ ಇರ್ತಾನಂತೆ. ಯಾರು ಕೇಳುವವರು ಇರೋದಿಲ್ಲ ಅಂತ ತಿಳ್ಕೋಬೇಡಿ, ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಶ್ರವಣ ಮಾಡ್ತಾ ಇರ್ತಾರೆ. ನಮ್ಮಂಥವರು ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ಉಪದೇಶ ಮಾಡ್ತಾನೆ ಅಂತ ಚಿಂತನೆ ಮಾಡಬಹುದಷ್ಟೇ, ನೇರವಾಗಿ ಉಪದೇಶವನ್ನು ಕೇಳುವ ಭಾಗ್ಯ ನಮಗಿಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ
ವಿದ್ಯಾ ಅಶೇಷತ ಉತಾಬ್ಜ ಭವೇಶ ಮುಖ್ಯೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈಃ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಬ್ರಹ್ಮಾದಿ ದೇವತೆಗಳೆಲ್ಲ ಸೇವೆ ಮಾಡ್ತಾ ಇರ್ತಾರೆ. ಆ ಸೇವೆ ಮಾಡುವಂತಹ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ನಿರಂತರವಾಗಿ ವೇದಾದಿ ಸಚ್ಛಾಸ್ತ್ರಗಳ ಉಪದೇಶವನ್ನು ಮಾಡುತ್ತಿರ್ತಾನೆ. ಮೇಲೆ ಲಕ್ಷ್ಮೀದೇವಿ ಅಮೃತ ಕಲಶದಿಂದ ನಿರಂತರವಾಗಿ ಅಭಿಷೇಕವನ್ನು ಮಾಡ್ತಾ ಇರ್ತಾಳಂತೆ ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತನಿಗೆ. ಇದೆಲ್ಲ ಅದ್ಭುತ. ನಿರಂತರ ಉಚ್ಚಾರಣೆ ಮಾಡಬಹುದಾ? ಇನ್ಯಾರಾದರೂ? ಸಾಧ್ಯ ಇಲ್ಲ. ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ, ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮಾದಿ ದೇವತೆಗಳೇ ನಿರಂತರ ವೇದೋಚ್ಚಾರಣೆ ಮಾಡ್ತಾರೆ ಅಂದರೆ ಭಗವಂತನಿಗೇನು ಅಸಾಧ್ಯ? ಆದರೆ ನಮ್ಮಂಥವರ ದೃಷ್ಟಿಯಲ್ಲಿ ಇದು ಎಷ್ಟು ಅಸಾಧ್ಯ. ಸ್ವಲ್ಪ ಹೊತ್ತು ಮಾತನಾಡಿದರೆ ಶ್ರಮವಾಗತ್ತೆ. ಪರಮಾತ್ಮನಿಗೆ ಶ್ರಮ ಇಲ್ಲ, ಸರ್ವಥಾ ಶ್ರಮ ಇಲ್ಲ. ನಿರಂತರವಾಗಿ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಇರ್ತಾನೆ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳು ಸೇವೆ ಮಾಡ್ತಿರ್ತಾರೆ. ಒಂದು ಕಡೆಗೆ ನೀವು ಕುಳಿತಾಗ ನಿಮ್ಮ ತಲೆಯ ಮೇಲೆ ಒಂದು ಕೊಡದ ತುಂಬ ನೀರು ತುಂಬಿಕೊಂಡು ದಬದಬ ಅಂತ ತಲೆಯ ಮೇಲೆ ಸುರಿದ್ರೆ ನಿಮಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ಮಾತಾಡಬೇಕು ಅಂದರೆ ಕೈ ಮಾಡ್ಯಾರ, ಒಂದು ನಿಮಿಷ ನಿಲ್ಲು, ನನಗೇನೋ ಹೇಳಬೇಕಾಗಿದೆ, ಆಮೇಲೆ ನೀರು ಹಾಕು ಅಂತೀರ. ಯಾರಾದರೂ ನಿಮಗೆ ಸ್ನಾನಕ್ಕೆ ಹಾಕ್ತಾ ಇದ್ದರೆ, ಸ್ನಾನಕ್ಕೆ ಹಾಕುವಾಗ ದಬ ದಬ ನೀರು ಸುರಿಯುವಾಗ ಮಾತನಾಡುವುದು ಕಷ್ಟ. ಇಲ್ಲಿ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಅಮೃತ ಕಲಶದಿಂದ ಲಕ್ಷ್ಮೀದೇವಿ ಅಖಂಡವಾಗಿ ಪರಮಾತ್ಮನ ಮೇಲೆ ಅಭಿಷೇಕ ಮಾಡ್ತಿರ್ತಾಳೆ. ಆ ಅಮೃತಾಭಿಷೇಕ ನಡೀತಾ ಇರುವಾಗಲೂ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ನಿರಂತರವಾಗಿ ವೇದಾದಿಗಳ ಉಚ್ಚಾರಣೆ ಮಾಡ್ತಾನೆ. ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾದ ಭಗವಂತನಿಗೆ ಇದೆಲ್ಲ ಲೀಲೆ ಮಾತ್ರ. ಅಂತಹ ಜ್ಞಾನೋಪದೇಶ ಮಾಡುವಂತಹ ಸ್ವಾಮಿ ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತ ಅವತಾರ ಮಾಡಿದ್ದಾನೆ ವೇದಗಳ ರಕ್ಷಣೆಗಾಗಿ. ಮಧುಕೈಟಭರನ್ನು ಇಲ್ಲಿ ಮತ್ತೆ ಪುರಾಣಗಳ ಆಲೋಚನೆ ಮಾಡಿದರೆ, ನಾರದ ಪುರಾಣದ ಪ್ರಕಾರ ಹಯಗ್ರೀವ ರೂಪದಿಂದ ಪರಮಾತ್ಮ ಅವತಾರ ಮಾಡಿ ಆ ಮಧುಕೈಟಭರು ಅಪಹಾರ ಮಾಡಿಕೊಂಡು ಹೋದ ವೇದಾಭಿಮಾನಿ ದೇವತೆಗಳನ್ನು ಮರಳಿ ಕರೆದುಕೊಂಡು ಬಂದು ಬ್ರಹ್ಮದೇವರಿಗೆ ಒಪ್ಪಿಸ್ತಾನೆ. ವೇದಾಭಿಮಾನಿ ದೇವತೆಗಳನ್ನು ನೀವು ತೆಗೆದುಕೊಳ್ಳಿ, ನಿಮ್ಮ ವೇದ ಪಠನ, ವೇದೋಚ್ಚಾರಣ, ವೇದದಿಂದ ಭಗವಂತನ ಸ್ತೋತ್ರ, ವೇದ ವ್ಯಾಖ್ಯಾನ ನಿರಂತರವಾಗಿ ನಡೆಯಲಿ ಅಂತ ಬ್ರಹ್ಮದೇವರಿಗೆ ಆ ವೇದಾಭಿಮಾನಿ ದೇವತೆಗಳನ್ನು ಒಪ್ಪಿಸ್ತಾನೆ. ಯಾವುದಕ್ಕೋಸ್ಕರ ಅವತಾರ ಮಾಡಿದ ಆ ಕಾರ್ಯ ಮೊದಲು ಮಾಡಿಬಿಡ್ತಾನೆ. ಆ ನಂತರ ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ ಹಯಗ್ರೀವ ರೂಪಿಯಾದ ಪರಮಾತ್ಮ. ಹಾಗಾದರೆ ಮಧುಸೂದನ ಕೈಟಭಾರಿ ಯಾರು? ಹಯಗ್ರೀವ ರೂಪಿಯಾದ ಭಗವಂತನೇ. ನಾರದ ಪುರಾಣದ ಪ್ರಕಾರ, ನಾರದ ಪುರಾಣ ಬಿಟ್ಟು ಇನ್ನು ಕೆಲವು ಪುರಾಣಗಳಲ್ಲಿ ಭಗವಂತ ವೇದಾಭಿಮಾನಿ ದೇವತೆಗಳನ್ನು ಮರಳಿ ತಂದು ಬ್ರಹ್ಮದೇವರಿಗೆ ಒಪ್ಪಿಸೋದು ಮಾತ್ರ ಹಯಗ್ರೀವ ರೂಪದಿಂದ. ಒಪ್ಪಿಸಿ ಈಚೆಗೆ ಬಂದ ಮೇಲೆ ಭಗವಂತನೇ ಮತ್ತೊಂದು ರೂಪವನ್ನು ತೆಗೆದುಕೊಂಡು ಪದ್ಮನಾಭ ರೂಪದಿಂದ ಆ ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ, ಮತ್ತೊಂದು ರೂಪದಿಂದ ಸಂಹಾರ ಮಾಡ್ತಾನೆ ಅಂತ ಬೇರೆ ಪುರಾಣಗಳಲ್ಲಿ ಉಂಟು. ಇದು ಕಲ್ಪಭೇದೇನ ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿ ಭಗವಂತ ಮಾಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಯಗ್ರೀವ ರೂಪದಿಂದಲೂ ಮಧುಕೈಟಭರನ್ನು ಒಂದು ಕಲ್ಪದಲ್ಲಿ ಭಗವಂತ ಸಂಹಾರ ಮಾಡ್ತಾನೆ, ಪದ್ಮನಾಭ ರೂಪದಿಂದಲೂ ಪರಮಾತ್ಮ ಮಧುಕೈಟಭರನ್ನು ಸಂಹಾರ ಮಾಡ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂತೂ ಪರಮಾತ್ಮ ಹಯಗ್ರೀವ ರೂಪವನ್ನು ತೆಗೆದುಕೊಂಡು ವೇದಗಳ ಸಂರಕ್ಷಣೆ ಮಾಡಿ ಬ್ರಹ್ಮದೇವರಿಗೆ ಒಪ್ಪಿಸಿ ಮಧುಕೈಟಭರನ್ನು ಸಂಹಾರ ಮಾಡಿದ. ಆ ಮಧುಕೈಟಭರನ್ನು ಹೇಗೆ ಸಂಹಾರ ಮಾಡಿದ? ಆಯುಧಗಳನ್ನು ತೆಗೆದುಕೊಂಡು ಸಂಹಾರ ಮಾಡಲಿಲ್ಲ. ಅವರ ಜೊತೆಗೆ ಕ್ರೀಡೆ ಆಡಬೇಕು ಅಂತಲೇ ವರ ಕೊಡಿಸಿದ್ದ. ಚೆನ್ನಾಗಿ ಕ್ರೀಡೆ ಮಾಡಿದ. ಎಷ್ಟು ಬಲ ಉಪಯೋಗಿಸಿದರೂ ನನ್ನೆದುರಿಗೆ ಏನು ನಡೆಯೋದಿಲ್ಲ ಅಂತ ತೋರಿಸಿಕೊಟ್ಟ ಅವರಿಗೆ. ಇದರಿಂದ ಮಧುಕೈಟಭರಿಗಿಂತಲೂ ತಾನು ಉತ್ತಮ ಅಂತ ಮಾತ್ರ ತೋರಿಸಿಕೊಟ್ಟಿಲ್ಲ, ಬ್ರಹ್ಮದೇವರು ವಾಯುದೇವರಿಗಿಂತಲೂ ಅವರ ಬಲಕ್ಕಿಂತಲೂ ನನ್ನ ಬಲ ಅತ್ಯದ್ಭುತ. ಅವರು ವರ ಕೊಟ್ಟಾಗಲೂ ಅವರ ಆವೇಶ ಇದ್ದರೂ ನನ್ನಿಂದ ಅವರು ಸೋತಿದ್ದಾರೆ, ಮೃತರಾಗಿದ್ದಾರೆ ಅಂದರೆ ದೇವದಾನವರೆಲ್ಲರ ಬಲಕ್ಕಿಂತಲೂ ಹಿರಿದಾದ ಬಲ ನನ್ನದು ಅಂತನ್ನುವುದನ್ನು ಈ ಘಟನೆಯಿಂದ ಪರಮಾತ್ಮ ತೋರಿಸಿಕೊಡ್ತಾನೆ. ನಾವು ನಮ್ಮ ಜೀವನದೊಳಗೆ ಏನೇ ಆಪತ್ತು ವಿಪತ್ತುಗಳು ಬಂದರೂ ಯಾವುದೇ ರೀತಿಯ ಆಸುರಿ ಉಪಾಸನೆಯನ್ನು ಮಾಡುವುದಲ್ಲ,
ದೇವರನ್ನು ಬಿಟ್ಟು ಇತರ ದೇವತೆಗಳನ್ನು ಮಾತ್ರ ಉಪಾಸನೆ ಮಾಡುವುದು ಅಲ್ಲ. ದೇವತೆಗಳನ್ನು ಅವಶ್ಯವಾಗಿ ಉಪಾಸನೆ ಮಾಡಬಹುದು. ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಆ ಭಗವಂತನನ್ನು, ಸರ್ವೋತ್ತಮನಾದ ಶ್ರೀಹರಿಯನ್ನು, ನಾರಾಯಣನನ್ನು ಉಪಾಸನೆ ಮಾಡಬೇಕು. ಎಲ್ಲರ ಬಲವೂ ಅವನ ವಶದಲ್ಲಿದೆ ಅಂತನ್ನೋದು ಈ ಅನೇಕ ಉದಾಹರಣೆಗಳಿಂದ ನಮಗೆ ಸಿದ್ಧವಾಗಿದೆ ಅನ್ನೋದನ್ನು ನಮಗೆ ಶಾಸ್ತ್ರ ತಿಳಿಸಿಕೊಡುತ್ತದೆ ಮೇಲಿಂದ ಮೇಲೆ.